ಮೊನ್ನೆ 13ನೇ ತಾರೀಕು KR ಪೇಟೆಯಲ್ಲಿ ಮದುವೆ ಆಗಿದ್ದೀವಿ. ಮನೆಯವರು ತುಂಬ ವಿರೋಧ, ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಒಪ್ಕೊಂಡಿದ್ದಾರೆ, ನಮ್ಮ ಫ್ಯಾಮಿಲಿದು ಯಾವುದೂ ಪ್ರಾಬ್ಲಮ್ ಇಲ್ಲ. ಇವು ಹುಡುಗಿರ ಫ್ಯಾಮಿಲಿಯಲ್ಲಿ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ, ಫ್ಯಾಮಿಲಿ ಟಾರ್ಗೆಟ್ ಮಾಡಿದ್ದಾರೆ. ನಾವು ಎಲ್ಲೂ 3 ದಿವಸದಿಂದ ಎಲ್ಲೂ ಆಚೆ ಓಡಾಡೋಕ್ಕಾಗ್ತಿಲ್ಲ, ಫೋನೆಲ್ಲ ಟ್ರಾಪ್ ಮಾಡಿದ್ದಾರೆ. ನಾವು ಯಾರಿಗೆ ಫೋನ್ ಮಾಡಿ ಒಂದು ಹೆಲ್ಪಿಂಗ್ ನೇಚರ್ ಕೇಳಿದ್ರು ಅವ್ರಿಗೆಲ್ಲ ಫೋನ್ ಮಾಡಿ ಬೇರೆ ಕಡೆಯಿಂದ ಟ್ರಾಪ್ ಮಾಡಿಸಿ ನಮ್ಮನ್ನು ಯಾರು ಹಿಂದೆ ಮುಂದೆ ಬರದ ಥರ ತೊಂದರೆ ಕೊಡ್ತಿದ್ದಾರೆ. ನಮಗೆ ಇಲ್ಲಿಂದ ಹೋಗೋಕ್ಕೂ ತುಂಬ ರಕ್ಷಣೆ ಬೇಕು, ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಕೊಲೆ ಬೆದರಿಕೆ ಎಲ್ಲ ಬೆದರಿಕೆನೂ ಆಗ್ತಿದ್ದಾರೆ. ನಾವು ಬಂದರೆ ಕೊಚ್ಚಾಗ್ತೀವಿ, ಕಡ್ದಾಗ್ತಿದ್ದೀವಿ ಅಂತ ಹುಡುಗಿ ಇವ್ರ ತಂದೆ ತಾಯಿ ಮತ್ತು ಇವ್ರ ಫ್ರೆಂಡ್ಸ್ ಎಲ್ಲ, ಇವ್ರ ತಂದೆ ತಾಯಿ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ. ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ. ನಾವು SP ಆಫೀಸ್ಗೆ ಹೋಗಿ ಸರೆಂಡರ್ ಆಗೋಕ್ಕೂ ನಮಗೆ ತುಂಬಾ ಟಾರ್ಚರ್ ಆಗ್ತಿದೆ. ರಿಜಿಸ್ಟರ್ ಮ್ಯಾರೇಜ್ಗೆ ಹೋಗೋಣ ಅಂದರೆ ರಿಜಿಸ್ಟರ್ ಮ್ಯಾರೇಜ್ ಹತ್ರ ತುಂಬಾ ಕ್ರೌಡ್ ಆಗಬೇಕು ಅಂತಲೇ ನಿನ್ನೆ ಸರೆಂಡರ್ ಆಗಬೇಕು ಅಂತ ತುಮಕೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವು. ಅಲ್ಲೆಲ್ಲ ಸರೆಂಡರ್ ಆಗಬೇಕು ಅಂದರೆ DC ಆಫೀಸ್ SP ಆಫೀಸ್ ಹತ್ರ ಹೋಗಬೇಕು ಅಂದ್ರೆ ಅಲ್ಲೂ ತುಂಬ ಕ್ರೌಡು. ML ಆಫೀಸ್ ಹೋದ್ರೆ ಅಲ್ಲೂ ಒಂದು 50 ಜನ, ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತ ಅಲ್ಲೂ ಹೋದರೆ ಅಲ್ಲೂ ಒಂದು 150 ಜನ. ಈ ಥರ ಮಾಡಿಬಿಟ್ಟು ತುಂಬಾ ನಮಗೂ ನಮ್ಮ ಫ್ಯಾಮಿಲಿಗೂ ಥ್ರೆಟ್ ಮಾಡೋ ಥರ ಟ್ರೈ ಮಾಡಿದ್ದಾರೆ. ಮಿಡ್ ನೈಟ್ ನಿನ್ನೆ 1 ಗಂಟೆಯಲ್ಲಿ ರಾಜಕೀಯದಾಗಿ ಒಂದು ಸ್ವಲ್ಪ ಪ್ರಭಾವಿಗಳೇ, ಹಂಗಾಗಿ ನಮಗೆ ತುಂಬಾ ಫ್ಯಾಮಿಲಿ ಥ್ರೆಟ್ ತುಂಬಾ ಇದೆ. ನಿನ್ನೆ ರಾತ್ರಿ ಮಿಡ್ ನೈಟಲ್ಲಿ 1 ಗಂಟೆಯಲ್ಲಿ ಹೋಗಿ ನಮ್ಮ ಅತ್ತೆಯವ್ರ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು 15-20 ಜನ ತುಂಬಾ ಮಿಡ್ ನೈಟಲ್ಲಿ ತೊಂದರೆ ಮಾಡಿದ್ದಾರೆ ಅಲ್ಲೆಲ್ಲ. ಹಂಗಾಗಿ ನಮ್ಮನೆ ಹತ್ರನೂ ಹೋಗಿದ್ದಾರೆ, ನಮ್ಮನೆ ಹತ್ರನೂ ಹೋಗಿ ಕೇಳಿದ್ದಾರೆ, ನಾವು ಕೊಚ್ಚಾಕ್ತೀವಿ, ಅವ್ನು ಸಿಕ್ಕಿದ್ರೆ ಹಂಗೆ ಹಿಂಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವನ್ನ, ಆ ಥರ ಮಾಡಿದರೆ. ನಾನು ಮೈಸೂರಿಂದ SP ಆಫೀಸ್ಗೆ ಹೋಗೋಕ್ಕೂ ನನಗೆ ಪ್ರೋಟೋಕಾಲಲ್ಲೇ ಹೋಗಬೇಕು, ನನ್ನ ಕೈಯಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲೇ ಬಂದು SP ಆಫೀಸಲ್ಲೇ ಏನು ಕ್ಲಿಯರ್ ಆಗಬೇಕು ಆ ಸೆಟ್ಲ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ನಮ್ಮ ತಂದೆ ತಾಯಿನೂ ಬರ್ತಾರೆ, ಅವ್ರ ತಂದೆ ತಾಯಿನೂ ಬರಲಿ, ಇಷ್ಟಪಟ್ಟು ನಾವು ಇಬ್ಬರು ಒಪ್ಪಿ ಮದುವೆ ಆಗಿರೋದು. ಹಾಗಾಗಿ ನಮ್ಮ ಯಾವುದೇ ಕಾರಣಕ್ಕೂ ನಾವು ಅವ್ರೇನು ರೆಸ್ಪಾನ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ನಾವು ಮೈಸೂರು ತುಮಕೂರು ಸ್ಟೇಷನಲ್ಲಿ ಏನೋ ಸ್ಟೇಟ್ಮೆಂಟ್ ತಗೋಬೇಕು, ತುಮಕೂರಿಗೆ ಹೋಗಬೇಕು ಅಂದರೆ ತುಂಬಾ ನಮಗೆ ಜೀವ ಬೆದರಿಕೆ ಇದೆ. ನಮ್ಗೆ ಹೋಗೋಕ್ಕಾಗ್ತಿಲ್ಲ. 3 ದಿವಸದಿಂದ ನಮ್ಮ ಕೈಯಲ್ಲಿ ಸಾಕಾಗಿದೆ. ನಾವು ಇಲ್ಲಿ ಎಣ್ಗಿ 3 ದಿವಸದಿಂದ ನಿದ್ದೆ ಮಾಡೋದಿಲ್ಲ. ಯಾವ್ದಾರ ಒಂದು ಫೋನ್ ಮಾಡಿದ್ರೆ ಅದು ಟ್ರಾಪ್ ಆಗಿರುತ್ತೆ.